ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 6ನೇ ತಾರೀಕಿಂದು ಇಲ್ಲೇನಾಗುತ್ತೆ, ರತ್ನಮ್ಮರು ವಿದ್ಯೆನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿ ಬರ್ತಾರೆ. ಆವಾಗ ಅಜ್ಜಿ ನೋಡ್ಬಿಟ್ಟು, ರತ್ನಿ ಯಾಕೆ ಅಂದಾಗ, ಅದೇನಿಲ್ಲ ಅವರೇ, ವಿದ್ಯೆನ ಆಸ್ಪತ್ರೆಗೆ ಕರ್ಕೊ ಹೋಗ್ಬೇಕಾಗಿತ್ತು. ಆಸ್ಪತ್ರೆಗೆ ಯಾಕೆ ಅಂತಾರೆ. ಏನಿಲ್ಲ ಅವರೇ, ಅದೇ ಹೊಸಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು, ಅದಕ್ಕೆ ಕಣವರೇ ಅಂದ. ಸ್ಕ್ಯಾನಿಂಗೆ? ಹೌದೇ, ಸರಿ ಆಯಿತು ಕಣೆ, ನಾನು ಬರ್ತೀನಿ ಅಂದಾಗ. ಅವರೇ ನೀವಾ? ನಾನು ಬರ್ತೀನಿ ಹಿಂದೆ ಅಷ್ಟೇ, ಬರಲ್ಲ ಅಂತ ನೀನು ಕೇಳ್ತಾ ಇಲ್ಲೇ, ಅರ್ಥ ಐತೆ, ಹೋಗಿ ಇದ್ದೀನಿ ಕರ್ಕೊಬೋಗು ಅಂತಂದ್ಬಿಟ್ಟು ರತ್ನಮ್ಮರಿಗೆ ಅಜ್ಜಿ ಹೇಳ್ತಾರೆ. ಆಮೇಲೆ ರತ್ನಮ್ಮರು ಸರಿ ಅಂತ ಹೋಗ್ತಾರೆ. ಅದೇ ಸಮಯದಲ್ಲಿ ಈಶ್ವರಿನೂ ಮತ್ತು ಸಾವಿತ್ರಿ ಬರ್ತಾರೆ. ಅಲ್ಲ ಕಣವ, ಭದ್ರನೇ ಆ ಮಗ್ಗೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳವನೆ, ಹಂಗೆ ಹೇಳಿದ್ರು ಕೂಡ ನೀನು ಯಾಕವ ನೀನು ಅವ್ರ ಜೊತೆಗೆ ಆಸ್ಪತ್ರೆಗೆ ಹೋಗ್ತಿದ್ಯೇ ಅಂತ ಸಾವಿತ್ರಿ ಕೇಳ್ತಾಳೆ. ಅದು ನಮ್ಮ ವಂಶದ ಕೊಡಿ ಕಣೆ, ಅದಕ್ಕೆ ಹೋಯ್ತಾ ಇದೀನಿ ಅಂತ ಅಜ್ಜಿ ಅಂತಾರೆ. ಅಲ್ಲ ಕಣವ, ಭದ್ರನೇ ಸಂಬಂಧ ಇಲ್ಲ ಅಂತ ಹೇಳೋಂತಾನೆ ಅಂದಾಗ, ಆವಾಗ ಈಶ್ವರಿ, ಅತ್ತೆ ನೀವು ಯಾಕೆ ಹೋಗ್ತಿದ್ದೀರಾ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವು ಹೋಗ್ಬೇಡಿ ಬಿಡಿ ಅಂದಾಗ, ಯಾಕೆ ಹೋಗ್ಬಾರ್ದು, ನಾನು ಹೋಯ್ತೀನಿ ಕಣೆ, ನಮ್ಮ ವಂಶದ ಕುಡಿಯೋದು ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅಲ್ಲ ಕಣವ ಅಂದಾಗ, ನೋಡೇ ಅವತ್ತೇ ಭದ್ರ ನಿಂಗೆ ಹೇಳೋನೆ ಇದ್ದಿನ ಬಗ್ಗೆ ಏನೇನು ಮಾತಾಡಬಾರ್ದು ಅಂತ, ತಿರ್ಗಾ ಇದ್ದಿನ ಬಗ್ಗೆ ನೀನೇನಾರು ಮಾತಾಡೋಕ್ಕೆ ಹೋದ್ರೆ ಭದ್ರ ಅವತ್ತು ನಿನಗೆ ರಚರ ಬಿಡಿಸಿರೋದಲ್ಲ, ಮತ್ತೆ ಬಿಡ್ತಾನೆ, ಹುಷಾರಾಕಿರು ಅಂತ ಸಾವಿತ್ರಿಗೆ ಅಜ್ಜಿ ಹೇಳ್ತಾರೆ. ಅವಾಗ ಈಶ್ವರಿ ಅತ್ತೆ ಒಯ್ತಾರ್ರಿ ಇಲ್ಲಿಂದ ಅಂತ ಅಜ್ಜಿ ಅಂತಾರೆ. ಅವರಿಬ್ಬರು ಒಯ್ತಾ ಇರ್ಬೇಕಾರೆ ಅಜ್ಜಿ, ನಿಂತ್ಕೊಳ್ರಿ ವಸಿ ಅಂತಾರೆ. ನಿಂತ್ಕೊಂಡಾಗ, ನೋಡ್ರಿ ಒಬ್ರಿಗೆ ಒಳ್ಳೇದು ಮಾಡೋಕ್ಕಂತೂ ನಿಮ್ಮ ಕೈಲಿ ಆಗೋಕ್ಕಿಲ್ಲ ಅಂದರೆ ಕೆಟ್ಟದ್ದು ಮಾತ್ರ ಮಾಡಬೇಡ್ರಿ ಕಣ್ರಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಸಾವಿತ್ರಿನೂ ಈಶ್ವರಿ ಸುಮ್ಮನೆ ಆಯ್ತಾರೆ. ಅಜ್ಜಿ ಹೋಗ್ಬಿಟ್ಟು ರತ್ನಮ್ಮರು ಇಜ್ಜಿನ ಕರ್ಕೊಬರ್ತಾರೆ. ಅವರೇ ಆಟೋ ಹೋಗ್ಬೇಕು. ಏನಕ್ಕೆ ಆಟೋ ಬೇಡ, ವಾಪಸ್ ಕಳಿಸು ಅಂದಾಗ, ಅವರೇ ಅದು ಅಂದಾಗ, ಚಂಪಿ ಆಟೋ ವಾಪಸ್ ಕಳಿಸ್ಬಿಟ್ಟು ಡ್ರೈವರನ್ನ ಇಲ್ಲಿ ಬರೋಕ್ಕೆ ಕೇಳೆ, ನಡಿಯೇ ನಮ್ಮ ಕಾರಲ್ಲಿ ಹೋಗೋಣ, ನಮ್ಮ ವಂಶದ ಕೂಡಿನ ಓದ್ತಿರೋಳು ಇದೆಯಾ, ಹೋಗೋದು ಕಾರಲ್ಲಿ ಹೋಗೋಣ, ಆಟೋ ಯಾಕೆ ಅಂತಂದ್ಬಿಟ್ರೆ ಅಜ್ಜಿ ಕರ್ಕೊಂಬರ್ತಾರೆ. ಎಲ್ಲರೂ ಹೋಗ್ತಾರೆ. ಆವಾಗ ಈಶ್ವರಿ ಮತ್ತು ಸಾವಿತ್ರಿ, ಓಹೋ ವಂಶದ ಕುಡಿ ಇರೋಕ್ಕೆ ಮುಂಚೆನೇ ಹಿಂಗೆ, ಇನ್ನು ಅದೇನಾರು ಮಿಗಿ ಬಿಟ್ಬಿಟ್ರೆ ಇನ್ನೇನು ಹಿಡಿಯೋಕ್ಕಾಗಿಲ್ಲ ಕಣವ ನಿಮ್ಮ ಅವ್ವನ ಅಂತಂದ್ಬಿಟ್ಟು ಈಶ್ವರಿ ಸಾವಿತ್ರಿಗೆ ಹೇಳ್ತಾರೆ. ಸಾವಿತ್ರಿ ಕಣತ್ಕೆ ಅಂತ ಸುಮ್ಮನೆ ಆಯ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಅಜ್ಜಮ್ಮ, ರತ್ನ ಅವರು ಮತ್ತು ವಿದ್ಯೆಯವರು 3 ಜನನೂ ಸ್ಕ್ಯಾನಿಂಗ್ ಮಾಡ್ಸೋಕೆ ಬರ್ತಾರೆ. ಬರ್ತಿದ್ದಂಗೆನೇ ಹಾಸ್ಪಿಟಲ್ ಬಂದು ಕೂತ್ಕೋತಾರೆ. ಆಮೇಲೆ ಒಬ್ಬರು ಬಂದು, ಅನ್ನೋರು ನೀವೇನ ಬನ್ನಿ ಅಂತ ಕರೀತಾರೆ. ಸರಿ ಅಂದ್ಬಿಟ್ಟು, ಇದೆಯಾ ಹೊಸಿ ಕೂತ್ಕೊಳ್ಳೆ, ನಾನೋಗಿ ಹೊಸಿ ಡಾಕ್ಟ್ರ್ ಹತ್ರ ಮಾತಾಡ್ಕೊಬರ್ಬೇಕು ಫಸ್ಟು, ಆಮೇಲೆ ನೀನು ಬರೀವಂತೆ ಅಂತ ಅಂದ್ಬಿಟ್ಟು ಅಜ್ಜಮ್ಮವ್ರು ಏನು ಮಾಡ್ತಾರೆ, ಫಸ್ಟು ಡಾಕ್ಟ್ರ್ ಹತ್ರ ಬರ್ತಾರೆ. ಬಂದಿದ್ದ ತಕ್ಷಣ, ನಮಸ್ಕಾರ ಡಾಕ್ಟ್ರೇ ಅಂದಾಗ, ಅಮ್ಮರೇ ಬನ್ನಿ ಕೂತ್ಕೊಳ್ಳಿ ಅಂದಾಗ, ಚೆಂದಾಕಿದ್ದೀರಾ ಆರೋಗ್ಯನ ಅಂದಾಗ, ನಾನು ಸಾವನೇ ಚೆಂದಾಕಿದ್ದೀನಿ ಅಂದಾಗ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಮತ್ತು ಇಷ್ಟು ದೂರ ಬಂದಿದ್ದು ಅಂದಾಗ, ಇದೀನ ನೀವು ಕ್ಯಾನಿಂಗ್ ಬರೋಕ್ಕೆ ಕೇಳಿದ್ರಲ್ಲ, ನನ್ನ ಮೊಮ್ಮಗ ಭದ್ರವನಲ್ಲ, ಅವ್ನು ಹೆಂಡ್ರೋಳು ಇದೆಯಾ ಅಂದಾಗ, ಹೌದಾ ಅಂದಾಗ, ಹೌದು, ಅದಕ್ಕೆ ಅವಳು ಕ್ಯಾನಿಂಗ್ ಮಾಡ್ಸೋಕ್ಕೆ ಬಂದವಳಲ್ಲ, ಮಗಿ ಹೆಂಗದೆ ಏನು ತಿಳ್ಕೊಳ್ಳೋಣ ಅಂತ ನಾನು ಬಂದೀವ್ನಿ. ಆಮೇಲೆ ಇನ್ನೊಂದು ವಿಷಯ ಡಾಕ್ಟ್ರೇ, ನೀವು ಅವಳಿಗೆ ಕ್ಯಾನಿಂಗ್ ಮಾಡಿದ್ಮೇಲೆ ಆ ಮಗಿ ಹೆಂಗದೆ ಏನು ಅಂತ ಫಸ್ಟು ನಂಗೆ ಕೇಳಬೇಕು, ಆಮೇಲೆ ಇದ್ದಿಂಗೆ ಹೇಳ್ಬೇಕು ಅಂದಾಗ, ಅಮ್ಮೋರೆ ಅದು ಹೆಂಗಾಗುತ್ತೆ, ತಾಯಿ ವಿಷಯ ಯಾವತ್ತು, ಮಕ್ಳ ವಿಷಯ ಯಾವತ್ತು ಫಸ್ಟು ತಾಯಿಗೆ ಹೇಳ್ಬೇಕಲ್ವ ಅಂದಾಗ, ಅದು ಸರಿ ಡಾಕ್ಟ್ರೇ, ಆದರೆ ಇದ್ರ ವಿಷಯ ಫಸ್ಟು ನಂಗೆ ಕೇಳಬೇಕು ನೀವು, ಆಮೇಲೆ ಅವ್ರಿಗೆ ಇದ್ದಿಂಗೆ ಹೇಳ್ಬೇಕು ಅಂದಾಗ, ಅದು ಹೆಂಗಾಗುತ್ತೆ ಅಂದಾಗ, ಇದಕ್ಕೇನೋ ಬಲವಾದ ಕಾರಣ ಇರಬೇಕು, ನಾನು ಸುಮಾರು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ಈ ಥರ ಹೇಳೋರು ಅಲ್ವಲ್ಲ ಅಂತ ಡಾಕ್ಟ್ರು ಕೇಳ್ತಾರೆ. ಅವಾಗ, ಅದು ಸಾನೇ ದೊಡ್ಡ ಕಥೆ ಇದೆ, ಒಂದು ಸತಿ ಪುರ್ಸೋತಾಗಿದ್ದಾಗ ನಿಮಗೆಲ್ಲ ಹೇಳ್ತೀನಿ ಡಾಕ್ಟ್ರೇ, ಆದರೆ ಈ ವಿಷಯ ಫಸ್ಟು ನನಗೆ ಹೇಳ್ಬೇಕು ನೀವು, ಆಯಿತಾ ಅಂದಾಗ, ಸರಿ ಆಯಿತು ಅಮ್ಮೋರೆ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಇವಾಗ ಅವಳನ್ನ ಕರೆದು ಅದೇನೋ ಮಾಡಿ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ವಿದ್ಯೆನ ಕರೀತಾರೆ. ವಿದ್ಯೆನಿಗೆ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ ಡಾಕ್ಟ್ರು. ಅಜ್ಜಮ್ಮನು ಮತ್ತು ರತ್ನ ಅವರಿಬ್ಬರು ಅಲ್ಲೇ ನಿಂತಿರ್ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡ್ತಾ ಡಾಕ್ಟ್ರು ಕೈ 2 ಹಿಂಗೆ ತೋರಿಸ್ತಾರೆ. ಅವಾಗ ಅಜ್ಜಿಗೆ ಅರ್ಥ ಆಗಲ್ಲ. ಅಂದಾಗ ಎರಡಿದೆ ಅಂತಂದು ತೋರಿಸ್ತಾರೆ ಸ್ಕ್ಯಾನಿಂಗಲ್ಲಿ. ಹೌದಾ ಅಂತ ಅಜ್ಜಿಗೆ ಖುಷಿ ಆಗ್ಬಿಡುತ್ತೆ. ಸರಿ ಅಂದ್ಬಿಟ್ಟು ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ, ಇದೆಯಾ ನೀನು ಸ್ವಲ್ಪ ಹೊರಗಡೆ ಕೂತಿರಮ್ಮ ಅಂತ ಡಾಕ್ಟ್ರು ಹೇಳ್ತಾರೆ. ಸರಿ ವಿದ್ಯೆ ಒಳಗಡೆ ಆಚೆ ಹೋಗಿ ಕೂತ್ಕೊತಾಳೆ. ಅವಾಗ ಅಜ್ಜಮ್ಮ ರತ್ನ ಅಲ್ಲೇ ಇರ್ತಾರೆ. ಡಾಕ್ಟ್ರು, ಅಮ್ಮೋರೆ ನಿಮ್ಮ ಮೊಮ್ಮಗಳ ಹೊಟ್ಟೆಲಿ ಅವಳಿ ಜವಳಿ ಮಗು ಇದೆ, ಆರೋಗ್ಯವಾದ 2 ಮಕ್ಕಳು ಅಂತ ಅಂದ್ಬಿಟ್ಟು ಆ ಸ್ಕ್ಯಾನಿಂಗಲ್ಲಿ ಮಗು ಅಜ್ಜಿಗೆ ತೋರಿಸಿರ್ತಾರಲ್ಲ, ಅವಾಗ ಹೇಳಿರ್ತಾರಲ್ಲ, ಅವಾಗ ಹೌದೇ, ಆದರೆ ಡಾಕ್ಟ್ರೇ ನನಗೊಂದು ವಿಷಯ ಸಹಾಯ ಮಾಡ್ತೀರಾ ಅಂದಾಗ, ಸಹಾಯನಾ ಏನಮ್ಮವ್ರೆ ಅಂದಾಗ, ಈ ಅವಳಿ ಜವಳಿ ಮಗ ಇರೋ ವಿಷಯ ಇದ್ದಿಂಗೆ ನೀವು ಹೇಳ್ಬಾರ್ದು ಅಂದಾಗ, ಅಯ್ಯೋ ಅದೇಂಗಾಗುತ್ತೆ, ಇದು ನಮ್ಮ ವೃತ್ತಿಗೆ ಆ ಥರ ಎಲ್ಲ ಮಾಡೋಂಗಿಲ್ಲ, ನಾವು ತಾಯಿಗೆ ಏನಿದ್ರು ಹೇಳಲೇಬೇಕಲ್ವ ಅಂದಾಗ, ನೀವು ಹೇಳಿ, ಆದರೆ ಮಗಿ ಚೆನ್ನಾಗದೆ ಅಂತ ಹೇಳಿ, ಆದರೆ ಅವಳಿ ಜವಳಿ ಅದೇ ಅಂತ ಹೇಳ್ಬೇಡಿ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ ಡಾಕ್ಟ್ರಿಗೆ. ಡಾಕ್ಟ್ರು, ಅದೇ ಹಾಗೆ ಸುಳ್ಳು ಹೇಳೋಕ್ಕಾಗತ್ತೆ ನಾನು ಅಂತ ಅಂದ್ಬಿಟ್ಟು ಡಾಕ್ಟ್ರು ಅಂದಿದ ತಕ್ಷಣ, ನೀವು ಸುಳ್ಳು ಹೇಳಬೇಡಿ, ಸತ್ಯ ಮುಚ್ಚಿಕೆ ಅಷ್ಟೇಯ, ನೀವು ಮಗ ಚೆನ್ನಾಗೈತೆ ಅಂತ ಹೇಳಿ, ಸತ್ಯ ಮುಚ್ಚಿಕ್ಕಿ, ಸುಳ್ಳು ಹೇಳಬೇಡಿ ಅಂತ ಅಂತಾರೆ. ಅವಾಗ ಅಮ್ಮವ್ರು, ಇಲ್ಲ ಇದರಲ್ಲಿ
ಏನೋ ಇಸಿ ಅದೇ ನಾನು ಕಾಲ ಬಂದಾಗ ಅವಳಿಗೆ ಹೇಳ್ತೀನಿ, ನೀವು ಇವಾಗ ಹೇಳ್ಬೇಡಿ ಅಂತ ಅಂದ್ಬಿಟ್ಟು ಡಾಕ್ಟ್ರು ಕೇಳ್ಕೊತಾರೆ. ಅವಾಗ ಡಾಕ್ಟ್ರಮ್ಮ ಆಯಿತು ಅಮ್ಮವ್ರೆ, ನೀವು ಇದರಲ್ಲೇನೋ ತುಂಬ ಬಲವಾದ ಕಾರಣದಿಂದ ಈ ಥರ ಹೇಳ್ತಾ ಇದ್ದೀರ ಅಂತ ಗೊತ್ತಾಗುತ್ತೆ, ಆಯಿತು ನಾನು ಹಾಗೆ ಹೇಳ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂತ ಅಂದ್ಬಿಟ್ಟು ಅಜ್ಜಿ ಸ್ಯಾನೆ ಉಪಕಾರ ಆಯಿತು ನಿಮ್ಮಿಂದ ಅಂತ ಡಾಕ್ಟ್ರಿಗೆ ಹೇಳ್ತಾರೆ. ಅವಾಗ ಏ ರತ್ನಿ, ನೀನು ಆಟಯ್ಯ ಇದ್ದಿಂಗೆ ಅವಳಿ ಜವಳಿ ಮಗ ಅದೇ ಹೊಟ್ಟೆಗೆ ಅಂತ ನೀನು ಹೇಳ್ಬಾರ್ದು, ಹೇಳಿದ್ರೆ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂದಾಗ, ಅವ್ವರೇ ಅದು ಯಾಕೆ ಅಂದಾಗ, ಕಾಲ ಬಂದಾಗ ಅದೇ ಗೊತ್ತಾಯ್ತ ಕನಕ ಬಿಡು, ಇವಾಗ ಹೇಳ್ಬೇಡ ಆಯ್ತೇ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅವಾಗ ರತ್ನಮ್ಮರು ಆಯಿತು ಅವ್ವರೇ ಅಂತ ರತ್ನಮ್ಮರು ಅಂತಾರೆ. ಸರಿ ಅಂದ್ಬಿಟ್ಟು ಇದ್ದಿಂಗೆ ಅಜ್ಜಿನ ಅಮ್ಮಮ್ಮನ ಡಾಕ್ಟ್ರು ಇದೇನು ಸಾರಿ ಹೊತ್ತಿಂದ ಮಾತಾಡ್ತಾವ್ರಿ, ಏನು ಮಾತಾಡ್ತಾ ಇರ್ಬೋದು ಇವರಿಬ್ರು ಅಂತ ಅಂದ್ಬಿಟ್ಟು ಇದ್ದೇ ನೋಡ್ತಾ ಇರ್ತಾಳೆ. ಆವಾಗ ಸರಿ ಅಂದ್ಬಿಟ್ಟು ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದು ಇದೆಯಾ ಮಗು ತುಂಬ ಚೆನ್ನಾಗಿದೆ ಅಮ್ಮ, ತುಂಬ ಆರೋಗ್ಯವಾಗಿದೆ, ನಾನು ಸ್ವಲ್ಪ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀನಿ ತೊಗೋಬೇಕು, ಮತ್ತು ಜಾಸ್ತಿ ಕೆಲಸ ಮಾಡಬಾರ್ದು, ಕೆಲಸ ಮಾಡು ಆದರೆ ಜಾಸ್ತಿ ಮಾಡಬಾರ್ದು ಅಂತ ಡಾಕ್ಟ್ರು ಹೇಳ್ತಾರೆ. ಸರಿ ಡಾಕ್ಟ್ರೇ ಅಂದಾಗ ನೆಕ್ಸ್ಟ್ ಬರ್ಬೇಕಾದ್ರೆ ಇದನ್ನೆಲ್ಲ ಸ್ಲಿಪ್ ತೊಗೊಂಡು ಬರಬೇಕಮ್ಮ, ಅಲ್ಲಿವರೆಗೂ ಇದೇ ಔಷಧಿಗಳನ್ನ ಕಂಟಿನ್ಯೂ ಮಾಡು ಅಂತ ಹೇಳ್ತಾರೆ. ಸರಿ ಡಾಕ್ಟ್ರೇ ಆಯಿತು ಅಂತ ಅಲ್ಲಿಂದ ಹೋಗ್ತಾರೆ. ವಿದ್ಯೆ ಆಚೆ ಬರ್ತಿದ್ದಂಗೆನೇ ಅಜ್ಜಿ ವಿದ್ಯನ್ಗೆ ಕೆನ್ನೆ ಹಿಡ್ಕೊಂಡು ಮುದ್ದು ಮಾಡ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ವಿದ್ಯೆ ಎಲ್ಲರೂ ಅಮ್ಮಮ್ಮ ಅವ್ವ ಹೋಗನೇ ಅಂದಾಗ ಸರಿ ಆಯಿತು ಅಂದ್ಬಿಟ್ಟು ತಿರ್ಗಿ ಅಜ್ಜಿ ಡಾಕ್ಟ್ರ್ ಹತ್ರ ಬಂದ್ಬಿಟ್ಟು ರತ್ನಮ್ಮನ ಅಜ್ಜಿ, ಡಾಕ್ಟ್ರೇ ಸಾನೇ ಉಪಕಾರ ಆಯಿತು ನಿಮ್ಮಿಂದ, ನಾವಿನ್ನು ಬರ್ತೀವಿ ಅಂದಾಗ ಸರಿ ಹುಷಾರಾಗಿ ಹೋಗಿ ಬನ್ನಿ ಒಳ್ಳೇದಾಗಲಿ ಅಂತ ಡಾಕ್ಟ್ರ್ ಹೇಳ್ತಾರೆ. ವಿದ್ಯೆ ಕೂಡ ಡಾಕ್ಟ್ರೇ ಬರ್ತೀನಿ ಅಂದಾಗ ಸರಿ ಆಯಿತು ಹೋಗ್ಬಾ ಅಂತ ಡಾಕ್ಟ್ರ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ವಿದ್ಯೆ ಅಜ್ಜಿ ಮತ್ತು ರತ್ನಮ್ಮರು 3 ಜನ ಮನೆಗೆ ಬರ್ತಾರೆ ಕಾರಲ್ಲಿ. ಕಾರ್ ಇಳ್ದಿದ ತಕ್ಷಣ ಏ ಇದೆಯಾ ಹುಷಾರಾಗಿ ಹೋಗು ರತ್ನ, ಹುಷಾರಾಗಿ ಕರ್ಕೊಂಡೋಗಿ ಹೊಸಿ ಬಸ್ಸರ್ ಹೆಂಗ್ಸು ಹೆಂಗಿರ್ಬೇಕು ಏನು ಅಂತ ಅವಳಿಗೆ ಹೊಸಿ ತಿಳುವಳಿಕೆ ಹೇಳ್ಬಿಟ್ಟು ಹೋಗು ಆಯ್ತೆ ಅಂತ ಅಜ್ಜಿ ಹೇಳ್ತಾರೆ. ಸರಿ ಅವರು ಆಯಿತು ಅಂತ ರತ್ನಮ್ಮರು ಅಂತಾರೆ. ಸರಿ ವಿದ್ಯೆ ಬಂದು ಒಳಗಡೆ ರತ್ನಮ್ಮನ ಕರ್ಕೊಂಬಂದು ಅವ ಕೂತ್ಕ ನೀರು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕುಡಿಯೋಕೆ ನೀರು ಕೊಡ್ತಾಳೆ. ಸರಿ ಕಣವ ಒಯ್ತೀನಿ ನಾನು ಅಂದಾಗ, ಅವ ಕೂತ್ಕೊಳ್ಳವ ಇದು ಯಾಕವ ಹಿಂಗೆ ಬಂದು ಹಿಂಗೆ ಬಿರ್ನೆ ಒಯ್ತಿದ್ಯೇ ಅಂತ ವಿದ್ಯೆ ಕೇಳ್ತಾಳೆ. ಇಲ್ಲ ಕಣವ 2 ಗಂಟೆ ಬಸ್ಸು ಹೊಂಟೋಯ್ತದೆ, ಇನ್ನು 2 ಗಂಟೆ ಬಸ್ ಹೊಂಟೋಗ್ಬಿಟ್ರೆ 4 ಗಂಟೆ ಬಸ್ ತಕ್ಕ ಕಾಯಬೇಕು, ನಾನು ಒಯ್ತೀನಿ ಕಣವ ಅಂತ ರತ್ನಮ್ಮ ಅಂತಾರೆ. ಅವ ಕೂತ್ಕೊಳ್ಳೋ ಹೊಸಿ ಊಟ ಮಾಡ್ಕೊ ಹೋಗಿವಂತೆ ಅಂದಾಗ, ಬೇಡ ಕಣವ ನಾನು ಒಯ್ತೀನಿ ಅಂದಾಗ, ಅವ್ವ ನಾನೇನು ಅಡುಗೆ ಮಾಡೋಷ್ಟಿಲ್ಲ, ಬೆಳಗ್ಗೆನೆಲ್ಲ ಮಾಡಿಗೆ ಬಂದಿದ್ದೀನಿ ಕಣ ಇರೋವ ಅಂತ ಅಂದ್ಬಿಟ್ಟು ರತ್ನಮ್ಮರ್ಗೆ ಊಟ ಹಾಕೊಂಬಂದು ಕೊಡ್ತಾಳೆ. ರತ್ನಮ್ಮರು ಊಟ ಮಾಡ್ತಿರ್ತಾರೆ, ನೆಲದಲ್ಲಿ ಕೂತ್ಕೊಂಡು ವಿದ್ಯೆನೂ ಅಲ್ಲೇ ಕೂತಿರ್ತಾಳೆ. ಅವಾಗ ರತ್ನಮ್ಮರು ಅವ್ವ ಅಡುಗೆ ಮನೆ ತಗ ಬರ್ದಲ್ಲೇ ಇರೋಳು, ಇಷ್ಟು ಸಂದಾಕ ಅಡುಗೆ ಮಾಡೋದು ಕಲ್ತಿದ್ಯಲ್ಲವ ನೀನು ಅಂತ ಅಂದ್ಬಿಟ್ಟು ರತ್ನಮ್ಮರ್ಗೆ ಹೇಳ್ತಾರೆ. ಅವ್ವ ನಾನು ಕಲ್ತಿಲ್ಲ ಕಣವ, ಕಾಲನೆಲ್ಲ ನನಗೆ ಕಲಿಸ್ತು ಅಂತ ಅಂದಾಗ ಸಾನೇ ಖುಷಿ ಆಯ್ತದೆ ಮಗ, ಆದರೆ ಇಷ್ಟು ರುಚಿಯಾಗಿರೋ ಅಡುಗೆ ತಿನ್ನೋಕ್ಕೆ ನಿನ್ನ ಗಂಡಂಗೆ ಪುಣ್ಯ ಇಲ್ವಲ್ಲವ, ಯೋಗ ಇಲ್ಲ ಅಂದಾಗ, ಓಲೆ ಬಿಡವ ಏನೂ ಮಾಡೋಕ್ಕಾಗಲ್ಲ, ಕಾಲ ಬಂದರೆ ಎಲ್ಲ ಸೊರೋಯ್ತದೆ ಕಣ ಬಿಡವ, ಏನು ಚಿಂತೆ ಮಾಡಬೇಡ ಅಂತ ರತ್ನಮ್ಮರ್ಗೆ ಇದ್ದೇ ಹೇಳ್ತಾಳೆ. ಅವಾಗ ಸರಿ ಕಣವ ಆಯಿತು ಅಂತ ರತ್ನಮ್ಮರು ಊಟ ಮಾಡ್ತಿರ್ತಾರೆ. ಅವ್ವ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು ಅಂದಾಗ, ಏನವ್ವ ಅಂದಾಗ, ನೀನು ಅಮ್ಮಮ್ಮ ಡಾಕ್ಟ್ರ್ ಹತ್ರ ಏನೋ ಮಾತಾಡ್ತಿದ್ರಲ್ಲ, ಏನವ್ವ ಏನಾರು ತೊಂದರೆಗಿಂದ್ರೆ ಇದ್ದಾತೆ ಅಂದಾಗ, ಅವಾಗ ರತ್ನಮ್ಮರು ಕೆಂಬಿಟ್ಟು ನೆತ್ತಿಗೆ ಹತ್ತಂಗೆ ಮಾಡ್ತಾರೆ. ಅವಾಗ ಅವ್ವ ಹೊಸಿ ನೀರು ಕುಡಿ, ಇದೇನವ್ವ ಹೊಸಿ ನಿಧಾನಕ್ಕೆ ತಿನ್ನಬಾರ್ದೆ ನೋಡ್ಕೊಂಡು ಅಂದಾಗ, ಅವ್ವ ಈಗ ಸಮಾಧಾನ ಐತೆ ಅಂದಾಗ, ಹ್ಞೂ ಕಣವ ಅಂದಾಗ, ಅದೇನೋ ಮಾತಾಡ್ತಿದ್ರಲ್ಲ ಯೋನವ್ವ ಅದು ಅಂದಾಗ, ಅಯ್ಯೋ ಅದು ಏನೂ ಇಲ್ಲ ಕಣವ, ಅವರು ಮಗಿನ ಹೆಂಗೆ ನೋಡ್ಕೋಬೇಕು ಏನು, ಮಗ ಹೆಂಗದೆ ಸಂದಕದ, ನಮ್ಮ ವಂಶದ ಕುಡಿ ಹೆಂಗದೆ ಆರೋಗ್ಯವಾಗದ ಅಂತ ಎಲ್ಲ ಡಾಕ್ಟ್ರನ್ನ ವಿಚಾರಿಸ್ತಾಯಿದ್ರು. ಡಾಕ್ಟ್ರು ಮಗ ಹೆಂಗದೆ ಅಂತೆಲ್ಲ ಹೇಳ್ತಾಯಿದ್ರು, ಅಷ್ಟೇ ಕಣವ ಇನ್ನೇನು ಇಲ್ಲ ಅಂದಾಗ, ಓ ಆಟೆಯ ಅಂತ ವಿದ್ಯೆ ಕೇಳ್ತಾಳೆ. ಕಣವ ಆಟೆಯ, ಸರಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ರತ್ನಮ್ಮರು ಅಂತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಮೋಹನ ಚಂಪಾ ಮತ್ತು ಅಜ್ಜಿ 3 ಜನ ಕೂತಿರ್ತಾರೆ. ಮೋಹನ ಚಂಪು ಹೂವು ಕಟ್ತಾ ಇರ್ತಾರೆ. ಅಜ್ಜಿಗೆ ಬಾಳೆಹಣ್ಣು ನೋಡ್ತಾರೆ, ಅಲ್ಲಿ ಜೋಡಿ ಬಾಳೆಹಣ್ಣು ಸಿಕ್ಬಿಡ್ತದೆ. ಜೋಡಿ ಬಾಳೆಹಣ್ಣು ಕೈ ಇಟ್ಕೊಂಡು ನೋಡ್ತಾ ಇರ್ತಾರೆ. ನೋಡ್ಕೊಂಡು ಹಾಂ ಜೋಡಿ ಬಾಳೆಹಣ್ಣು ಇದೆಯಾ, ನಾನು ಸತ್ತಂತೆ ನಾಟಕ ಆಡೋರು ಒಂದಾಗ್ರೆ ಅಂದರೆ ನೀನು ಭದ್ರ ಒಂದಾಗಲಿಲ್ಲ ಅಲ್ವಾ, ನಿಮ್ಮನ್ನು ನೋಡೆ ಹೆಂಗೆ ಒಂದು ಮಾಡಿಸ್ತೀನಿ ಅಂತ ನಾನು ಈ ಮಕ್ಕಳಿಂದನೇ ಒಂದು ಮಾಡಿಸ್ತೀನಿ ಕಣೆ. ಈ ಮನೆಗೆ 2 ತೊಟ್ಲು ಕಟ್ಟಬೇಕು, ಒಂದು ಮಗ ಆ ಕಡೆ ಹೇಳ್ತಿರ್ತದೆ, ಒಂದು ಮಗ ಈ ಕಡೆ ಹೇಳ್ತಿರ್ತದೆ, ಒಂದು ಅತ್ತಾಗ ಹೋಯ್ತಿರ್ತದೆ, ಒಂದು ಇತ್ತಾಗ ಹೋಯ್ತಿರ್ತದೆ. ಆಹಾ ನೋಡೋಕ್ಕೆ 2 ಕಣ್ಣು ಸಾರ್ದು 2 ಮಕ್ಕಳು, ಒಂದು ಎತ್ಕೊಂಡ್ರೆ ಒಂದು ಹೇಳ್ತದೆ, ಒಂದು ಎತ್ಕೊಂಡ್ರೆ ಇನ್ನೊಂದು ಹೇಳ್ತದೆ. ಎಷ್ಟು ಚಂದಾಕಿರ್ತದೆ ಮಕ್ಕಳ ಆಟ ನೋಡೋಕ್ಕೆ, ಆಹಾ ದೇವರೇ 2 ಕಣ್ಣು ಸಾಲದು ಕಣಪ್ಪ ಅಂತ ನಗಾಡ್ತಿರ್ತಾಳೆ ಬಾಳೆಹಣ್ಣು ನೋಡ್ಕೊಂಡು. ಆವಾಗ ಮೋಹನ ಮತ್ತು ಚಂಪಾ ಕೂತಿರ್ತಾರಲ್ಲ, ಚಂಪಾ ಅತ್ತೆ ಅಲ್ಲಿ ನೋಡಿ ಅಮ್ಮಮ್ಮ ಜೋಡಿ ಬಾಳೆಹಣ್ಣು ಇಟ್ಕೊಂಡು ಏನೋ ನಗಾಡ್ತಾವ್ರೆ ಅಲ್ಲಿ ನೋಡಿ ಇಂದಾಗ, ಅತ್ತೆ ಅಂತ ಮೋಹನ ಕರೀತಾರೆ. ಭಾಗೀರಥಮ್ಮನವ್ರು ಏನೋ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಚಂಪಾ ಅಮ್ಮಮ್ಮ ಅಂತಾಳೆ. ಯೋನೇ ಚಂಪಾ ಅಂತಾರೆ. ಅವಾಗ
ಅಲ್ಲ ಅತ್ತೆ ಜೋಡಿ ಬಳೆಗಳು ಇಟ್ಕೊಂಡು ಏನು ಆಕಾಶದಲ್ಲಿ ಗಾಳಿಪಟ ಆಡಿಸ್ತಾ ಇದ್ದೀರಾ ಅಂತ ಅಂದಾಗ, ಗಾಳಿಪಟ ಅಲ್ಲ ಕಡೆ ಮಗನ, ಚಿತ್ರ ಬಿಡಿಸ್ತಾ ಇದ್ದೀನಿ ಅಂದಾಗ, ಚಿತ್ರನಾ ಯೋನತ್ತೆ ಅದು ಅಂದಾಗ, ಯೋನಿಲ್ಲ ಬಿಡು, ಕಾಲ ಬಂದಾಗ ಗೊತ್ತಾಯ್ತದೆ ಕಣ ನಿಮಗೆಯ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಸರಿ ಕಣತ್ತೆ ಆಯಿತು ಅಂತ ಚಂಪನು ಅಜ್ಜಿ ಇದು ಮೋಹನ ಸುಮ್ಮನಾಯ್ತಾರೆ. ಆಮೇಲೆ ಇಲ್ಲಿ ಕಡೆ ಭದ್ರ ಫೋನಲ್ಲಿ ಮಾತಾಡ್ಕೊಂಡು ಹೌದಾ ಅಂತ ಬರ್ತಾ ಇರ್ತಾರೆ. ಬರ್ತಿರ್ಬೇಕಾದ್ರೆ ಕಾಲು ಜಾರಿ ಗೇಟ್ ಹಿಡ್ಕೊಂಬಿಡ್ತಾರೆ. ಅಯ್ಯಯ್ಯೋ ಇದೇನಪ್ಪ ಇಷ್ಟೊಂದು ಪಾಚಿ ಕಟ್ಬಿಟ್ಟದೆ, ನೆನ್ನೆಯಿಂದ ಮಳೆ ಚುಚ್ತಿತ್ತು, ಈಗ ಸೂರ್ಯಸ್ವಾಮಿ ನೋಡಿದ್ರೆ ನೆತ್ತಿ ಮೇಲೆ ನಿಂತ್ಬಿಟ್ಟವ್ರೆ, ಇಷ್ಟೊಂದು ಪಾಚಿ ಕಟ್ಟದೆ, ನಾನೇನೋ ಬೀಳೋಕೆ ಹೋಗಿ ಗೇಟ್ ಹಿಡ್ಕೊಂಡೆ ಸರ್ವಾಯಿತು, ಇವಳು ಮಾಡಿದ್ರೆ ಈ ಪಾತ್ರೆಗಳೆಲ್ಲ ಇಲ್ಲೇ ಮಾಡ್ಗವಳೆ, ಇವಳೇನಾದ್ರು ಬಿದ್ದಿದ್ದೋದ್ರೆ ಬೊಸ್ರಿಂಗ್ಸ್ ಬೇರೆ, ಏನು ಮಾಡೋದು, ಇರು ಏನಾರು ಒಂದು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಒಂದು ಪೇಪರಲ್ಲಿ ಭದ್ರನ ಸೂಚನೆ, ಇಲ್ಲಿ ಪಾಚಿ ಕಟ್ಟಿದೆ, ದಯವಿಟ್ಟು ಹುಷಾರಾಗಿ ಬರಬೇಕು ಅಂತ ಬರೆದ್ಬಿಟ್ಟು ಅಂಟಿಸ್ತಾರೆ ಗೇಟ್ ಮೇಲೆ. ಅವಾಗ ಈ ಕಡೆಯಿಂದ ನೋಡಿದ್ರೇನೋ ಜಾರವಲ್ಲ, ಆ ಕಡೆಯಿಂದ ಹೆಂಗೆ ಗೊತ್ತಾದತು, ಇದಕ್ಕೇನಾರು ಮಾಡಬೇಕಲ್ಲ, ಇದೆಲ್ಲ ಬರೆದ್ರೆ ಆಗೋಕ್ಕಿಲ್ಲ ಕಾಣ್ಬಿಡು, ಒಂದು ಕೆಲಸ ಮಾಡ್ತೀನಿ, ಮಣ್ಣು ಎತ್ಕೊಂಬಂದು ಇದಕ್ಕೆಲ್ಲ ಮಣ್ಣು ಹಾಕ್ತೀನಿ ಅಂತೇಳ್ಬಿಟ್ಟು ಭದ್ರ ಏನು ಮಾಡ್ತಾರೆ, ಮಣ್ಣು ತಗೊಬರೋಕ್ಕೆ ಸಣ್ಕೆಯಲ್ಲಿದ್ದತ್ತು ಬಾಣಲೆಯಲ್ಲಿದ್ದತ್ತು ಅಂತೆಲ್ಲ ಹುಡಿಕೊಂಡು ಸಣ್ಕೆ ಬಾಣಲಿ ಎತ್ಕೊಂಡೋಗಿ ಮಣ್ಣು ಕೆತ್ತಾ ಇರ್ತಾರೆ. ಇವಳಿದ್ದು ಏನು ಮಾಡ್ತಾಳೆ, ಪಾತ್ರೆ ತೊಳೆಯೋಕ್ಕೆ ಪಾತ್ರೆಗಳೊಂದಷ್ಟು ಎತ್ಕೊಂಡು ಇನ್ನೇನು ಗೇಟ್ ಹತ್ರ ಬಂದು ಆ ಪಾಚಿ ಮೇಲೆ ಕಾಲಿಕ್ಕಿ ಜಾರ್ಬಿಡ್ತಾಳೆ. ಸಡನ್ನಾಗಿ ಬಂದು ಭದ್ರ ಹಿಡ್ಕೊಂಬಿಡ್ತಾರೆ. ಹಿಡ್ಕೊಂಡಿದ್ದ ತಕ್ಷಣ ಅವ್ರಿಗೆ ಗೊತ್ತಿರುತ್ತೆ ಹೆಂಗಿರು ಪಾಚಿ ಕಟ್ಟಿರೋದ್ರಿಂದ ಅವಳು ಜಾರ್ತಾಳೆ ಅಂದ್ಬಿಟ್ಟು ಹಿಡ್ಕೊಂಡಿದ್ದ ತಕ್ಷಣ ಎದ್ದು ನಿಲ್ಲಿಸ್ತಾರೆ. ಅವಳು ನಿಂತ್ಕೊತಾಳೆ, ಭದ್ರ ನಿಂತ್ಕೊಂಡು, ಇದೇನು ಪಿರುತೀನಿ ಇದ್ಯಾ ಅಂತಾಳೆ. ಅಯ್ಯೋ ಅದೆಲ್ಲ ಏನಕ್ಕಿಲ್ಲ, ಬೀಳ್ತಿದೆ ಅಂತ ಹಿಡ್ಕೊಂಡಿದ್ದು ಅಷ್ಟಯ್ಯ, ಇದೇನು ಅಂದಿದ್ದು ಅಂದಾಗ, ಏನೂ ಇಲ್ಲ, ಪಾಚಿ ಕಟ್ಬಿಟ್ಟದೆ, ಮಣ್ಣು ಹಾಕಿ ಅಂದೆ ಅಷ್ಟಯ್ಯ ಅಂದಾಗ, ಆಹಾ ಎಷ್ಟು ಬೇಗ ದ್ವಾಸೆನ ಉಲ್ಟಾ ಮಾಡಿಬಿಟ್ಟೆ ನೋಡಿ ನೀನು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗಿದ್ದೆ ಅಂದ್ಕೊಂಡು ಸುಮ್ಮನೆ ಆಯ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ವಿದ್ಯಾ ಒಳಗಡೆ ಬಕೆಟ್ಗೆಲ್ಲ ಬಟ್ಟೆ ತುಂಬ್ತಿರ್ತಾಳೆ. ಭದ್ರ ಅಲ್ಲೇ ಕೂತಿರ್ತಾರೆ. ಚಂಪಾ ಬರ್ತಾಳೆ. ಚಂಪಾ ಬಂದು, ಇದೇನೈತಿಯಕ್ಕ, ಏನು ಮಾಡ್ತಿದ್ಯಾ ಅಂತಾಳೆ. ಏನಿಲ್ಲ ಚಂಪಾ, ಕೆಲಸ ಕಾಲೇಜು ಅಂತ ಮನೆ ಕೆಲಸ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ನನಗೆ, ಅದಕ್ಕೆ ಬಟ್ಟೆ ಇತ್ತು, ಬೆಳಗ್ಗೆ ಅಷ್ಟೊತ್ತಿಗೆ ಒಗ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಕೆಟಿಗೆ ಹಾಕ್ತಾಯಿವ್ನಿ ಅಂತ ವಿದ್ಯೆ ಅಂತಾಳೆ. ಅಯ್ಯೋ ಅಕ್ಕ, ಓದ್ಕೊಳಕ್ಕೆ ತಾನೇ ನಿಂಗೆ ರಜಾ ಕೊಟ್ಟಿರೋದು, ನೀನು ಈಗ ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಓದೋದೇ ಯಾವಾಗ ಅಂತ ಚಂಪಾ ಕೇಳ್ತಾಳೆ. ಅಯ್ಯೋ ಅದೇನಿಲ್ಲ ಚಂಪಾ, ವಾತಾವರಣಿಗೆ ಎತ್ತು ಒಗ್ದಾಕ್ಬಿಟ್ಟು ಆಮೇಲೆ ಓದ್ಕೊತೀನಿ ಕಣ ಬಿಡು ಅಂತ ವಿದ್ಯೆ ಅಂತಾಳೆ. ಇದ್ಯಾಕ ಬೊಸರಂಗ್ಸು ನೀನು ಕೂತ್ಕೊಂಡು ಇಷ್ಟೊಂದು ಬಟ್ಟೆ ಒಗ್ದಾಕಾದತ್ತೆ, ಕೊಡಿಲಿ ನಾನು ಒಕ್ಕಮ್ಮನ ಕೊಡ್ತೀನಿ ಅಂತ ಚಂಪಾ ಎತ್ಕೊತಾಳೆ ಬಟ್ಟೆನ. ಅವಾಗ ವಿದ್ಯಾ, ಬೇಡ ಚಂಪಾ, ನಾನೇ ಒಕ್ಕಂತೀನಿ, ನನ್ನ ಕೆಲಸ ನಾನೇ ಮಾಡ್ಕೊತೀನಿ, ಯಾರೇನು ಮಾಡೋದು ಬೇಡ ಸುಮ್ಕಿರು ಅಂದಾಗ, ಅಕ್ಕ ಕಮ್ಮಿ ಇದ್ದಾವೆ ಬಟ್ಟೆ ಎಷ್ಟೊಂದಿದ್ದಾವೆ, ನಾನು ಒಕ್ಕೊಡ್ತೀನಿ ಕೊಡಿಲಿ ಅಂತ ಚಂಪಾ ಕಿತ್ಕೊತಾಳೆ. ಅಯ್ಯೋ ಬೇಡ ಚಂಪಾ, ಬೊಸ್ರಂಗ್ಸು ಕೆಲಸ ಮಾಡಿದ್ರೆ ಏರ್ಗೆ ನಾನು ಸಲೀಸಾಗಿ ಆಯ್ತದೆ ಗೊತ್ತೇ, ಅದಕ್ಕೆ ನನ್ನ ಕೆಲಸ ನಾನೇ ಮಾಡ್ಕೊತೀನಿ, ಬೇಡ ಕಣ್ ಸುಮ್ಕಿರು ಅಂತ ವಿದ್ಯೆ ಅಂತಾಳೆ. ಅಕ್ಕ ನಾನೇನು ಬೇರೆ ಅವಳೆ, ಕೊಡಿಲಿ ನಾನು ಒಕ್ಕೊಡ್ತೀನಿ ಅಂತ ಚಂಪಾ ಕಿತ್ಕೊಂತಾಳೆ ಈ ಕಡೆಯಿಂದ ಬಟ್ಟೆಯ, ವಿದ್ಯೆ ಆ ಕಡೆಯಿಂದ ಕಿತ್ಕೊತಾಳೆ. ತಿರ್ಗಿ ಆಮೇಲೆ ವಿದ್ಯಾ, ನೋಡು ಚಂಪಾ, ನನ್ನ ಕೆಲಸ ನಾನೇ ಮಾಡ್ಕೋಬೇಕು, ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬರ್ತೈತೆ, ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅಂತ ವಿದ್ಯಾ ಅಂತಾಳೆ. ಆವಾಗ ಭದ್ರ, ಇವಳಿಗೆ ಎಲ್ಲಾದ್ರಲ್ಲೂ ಸ್ವಾಭಿಮಾನ ಬಂದ್ಬಿಡ್ತದೆ, ಸ್ವಾಭಿಮಾನ, ಬಟ್ಟೆ ಕೂತ್ಕೊಂಡು ಬಸ್ರೆನ್ಸ್ ಒಗ್ಯೋಕ್ಕಾಗಕ್ಕಿಲ್ಲ, ಬಗ್ಗೆ ಎದ್ದು ಮಾಡೋಂಗಿಲ್ಲ ಅಂತ ಚಂಪು ಹೇಳ್ತಿದ್ರು ಇವಳು ಕೇಳ್ತಾ ಇಲ್ಲ, ಇವಳದೇ ಒಂದು ಹಠ, ಇವಳು ಸ್ವಾಭಿಮಾನದ ಹಠ ಅಂತ ಭದ್ರ ಅಂತಿರ್ತಾರೆ. ಅವಾಗ ಚಂಪಾ, ಅಕ್ಕ ನಾನು ಹೇಳ್ದಂಗೆ ನೀನು ಕೇಳೋಕ್ಕಿಲ್ವೇ ಅಂತ ಚಂಪಾ ಅಂತಾಳೆ. ಅವಾಗ ವಿದ್ಯಾ, ನೋಡು ಚಂಪಾ, ನಾನು ಅಕ್ಕ ನೀನು ತಂಗಿ, ಅಕ್ಕ ಹೇಳ್ದಂಗೆ ನೀನು ಕೇಳಬೇಕು, ಬೇಡ ಬೆಳಗ್ಗೆ ಬಿರ್ನೆ ನಾನು ಒದ್ದಾಕತೀನಿ, ಕೊಡು ನನ್ನ ಬಟ್ಟೆ ನೀನು, ನಾನು ಅಕ್ಕ ಅಂತೀನಿ ಅಂತ ವಿದ್ಯೆ ಮತ್ತೆ ಬಕೆಟ್ ಕಿತ್ಕೊತಾಳೆ. ಚಂಪಾ ಕಿತ್ಕೊಳ್ಳೋಕ್ಕೂ ಬಕೆಟ್ನ ವಿದ್ಯೆ ಕಿತ್ಕೊಳ್ಳೋಕ್ಕೂ ಸರಿತದೆ. ಭದ್ರ, ಇದೇನು ಇವರಿಬ್ರು ಹಿಂಗೆ ಆಡ್ತಿದ್ದಾರೋ ಬಟ್ಟೆ ವಿಸಿಕೆ, ಇವಳು ಕೂತ್ಕೊಂಡು ಬಟ್ಟೆ ಒಗ್ಯೋಕ್ಕಾಗಲ್ಲ, ಬಗ್ಗೆ ಎದ್ದು ಮಾಡೋಕ್ಕಾಗಲ್ಲ, ಏನು ಮಾಡೋದು, ಇದಕ್ಕೇನಾರು ಒಂದು ಐಡಿಯಾ ಮಾಡಬೇಕಲ್ಲ ನಾನು, ಅಯ್ಯೋ ಈ ತಲೆಗೆ ಏನೂ ಓಡೋಕ್ಕಿಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಏನೂ ಓಡೋಕ್ಕಿಲ್ಲ, ಏನು ಮಾಡೋದು ಇವಾಗ ಅಂತ ಭದ್ರ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೇನು ವಿದ್ಯಾ ಕೂತ್ಕೊಂಡು ಬಟ್ಟೆ ಒಗಿಬಾರ್ದು, ಅದಕ್ಕೇನಾದ್ರು ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಭದ್ರ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಚಂಪಂಗೂ ಬಟ್ಟೆ ಒಗ್ಯೋಕ್ಕೆ ಇವಳು ಕೊಡ್ತಾ ಇರಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಮುಗಿದ್ದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭದ್ರ ಏನು ಯೋಚನೆ ಮಾಡ್ತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರ, ಸಪೋರ್ಟ್ ಮಾಡಿದಿರ, ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆ ತುಂಬ 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 ಧನ್ಯವಾದಗಳು. ದಯವಿಟ್ಟು ಮೊದಲನೇ ಸತಿ ನೋಡೋರು ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ರಿಕ್ವೆಸ್ಟಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದಿರ, ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.